ಗೆಳೆಯರೇ ನಮಸ್ಕಾರ. ನಮ್ಮ ಕರ್ನಾಟಕದ ಒಂದು ಗದಗ ಜಿಲ್ಲೆ ಅಂತೇನಿದೆ, ಇದು ಹಲವು ಮಹನೀಯರಿಗೆ ಒಂದು ಹುಟ್ಟುಕೊಟ್ಟಂತ ಒಂದು ಸ್ಥಳ ಕೂಡ ಹೌದು. ಮತ್ತು ನಾವಿವತ್ತು ಇರೋ ಒಂದು ಸ್ಥಳ ಕೂಡ ತುಂಬಾ ಒಂದು ವಿಶಿಷ್ಟವಾದ ಸ್ಥಳ. ಯಾಕೆಂದ್ರೆ ಈ ಸ್ಥಳದಲ್ಲಿ ನಮ್ಮ ಚಾಮರಸ ಪ್ರಭುಲಿಂಗ ಚರಿತೆಯನ್ನು ದಾಖಲಿಸಿದಂತ ನಮ್ಮ ಚಾಮರಸ ಅಲ್ಲಮ ಪ್ರಭುವಿನ ಒಂದು ಇತಿಹಾಸವನ್ನ ಆ ಒಂದು ಕೃತಿ ಮೂಲಕ ದಾಖಲೆ ಮಾಡ್ತಾನೆ. ಆತ ಹುಟ್ಟಿದ ಊರು ಈ ಒಂದು ನಾರಾಯಣಪುರ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಅದಾ ಕಟ್ಟಿಮನಿ ಸರ್ ಅವರು ಹೇಳಲಿದ್ದಾರೆ. ಸರ್ ನಮಸ್ಕಾರ ವೀಕ್ಷಕರೇ, ಗದಗ ಜಿಲ್ಲೆ ಸರ್ವಧರ್ಮಗಳ ಸರ್ವ ಮತಗಳ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಿರುವಂಥ ಒಂದು ಗದಗ ಜಿಲ್ಲೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ಹೇಳ್ತೀವಿ. ಆ ಗದಗ ಜಿಲ್ಲೆಯೊಳಗೆ ಪ್ರತಿಯೊಂದು ಧರ್ಮಗಳ ಆಗರವಾಗಿರುವಂಥ ಗದಗ ಜಿಲ್ಲೆಯೊಳಗೆ ಇಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಥಳಗಳ ಪರಿಚಯವನ್ನು ಮಾಡಲಿಕ್ಕೆ ಬಂದಿರುವಂಥ ಈ ಇತಿಹಾಸದ ಬಗ್ಗೆ ತಿಳ್ಕೊಬೇಕನ್ನೋಂಥವ್ರಿಗೆ ಈ ಚಾಮರಸನ ಊರು ಯಾವುದು? ಈಗ ಸದ್ಯ ಚಾಮರಸನ ಊರು ಗದಗ ತಾಲೂಕಿನ ನಾರಾಯಣಪುರ ಅಂತ ಹೇಳ್ತೀವಿ. ಆದರೆ ಚಾಮರಸ ತನ್ನ ಪ್ರಭುಲಿಂಗ ಲೀಲೆಯೊಳಗೆ ಹೇಳ್ಕೊತಾನ, ನಾ ಪುಟ್ಟಿದೆಡೆ ಗದಗಿನ ಹತ್ತಿರ ನಾಗಣಾಪುರ ಅಂತ ಹೇಳ್ತಾನೆ. ಈ ಶಾಸನಗಳನ್ನು ಮತ್ತು ಇತಿಹಾಸವನ್ನು ಸಂಶೋಧನಾತ್ಮಕ ದೃಷ್ಟಿಯಿಂದ ಕೆದಕಿ ಏನು ಇತಿಹಾಸದ ಒಂದು ಅನ್ವೇಷಣೆ, ಪ್ರಾಚ್ಯ ವಸ್ತು ಮತ್ತು ಶಾಸನಗಳ ಅನ್ವೇಷಣಾ ಕಾರ್ಯದಲ್ಲಿ ತೊಡಗಿದಾಗ ಆ ನಾಗಣಾಪುರ ಗ್ರಾಮ, ಇಲ್ಲಿ ಏನು ಕೊಟ್ಟುಮುಚ್ಗಿ ಮತ್ತು ಹರ್ಲಾಪುರ ನಾಡಪುರ ಮಧ್ಯೆ ಬರ್ತಕ್ಕಂಥ ನಾಗಣಾಪುರ ಗ್ರಾಮ ಇವತ್ತು ಬೇಚಿರ ಗ್ರಾಮ ಆಗಿದೆ. ಇವತ್ತು ಆ ಗ್ರಾಮದ ಅವಶೇಷಗಳು ಸುಧಾ ಅಳಿದುಳಿದು ಹಾಳಾಗ್ತಾ ಇದ್ದಾವೆ. ಅಂಥ ಗ್ರಾಮ ನಾಗಣಾಪುರ ಪಕ್ಕದಲ್ಲೇ ಆ ಊರಿನವ್ರು ಬಂದು ನೆಲೆಸಿರುವಂಥ ಊರು ನಾರಾಯಣಪುರ ಅಂತ ಕರಿತೀವಿ. ಆ ನಾರಾಯಣಪುರದಲ್ಲಿ ಈಗ ನಾವು ನಿಂತಿರುವಂಥ ಸ್ಥಳ ಕವಿ ಚಾಮರಸ ಪ್ರಭುಲಿಂಗ ಲೀಲೆಯನ್ನು ಬರಿತಾನೆ. ಇವನು ಕುಮಾರವ್ಯಾಸನ ಸಮಕಾಲೀನ. ಕುಮಾರವ್ಯಾಸನಿಗೆ ಸಂಬಂಧಪಟ್ಟಂಥ ಒಂದು ಕಾಲಘಟ್ಟದಲ್ಲಿ ಇದ್ದಂಥ ಗದಗಿನ ಒಬ್ಬ ಶ್ರೇಷ್ಠ ಕವಿ ಕುಮಾರವ್ಯಾಸ. ಗದಗಿನ ಭಾರತ, ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಬರೆದು ಪ್ರಸಿದ್ಧನಾದರೆ, ಚಾಮರಸ ಸಹ ವಿಜಯನಗರ ಅರಸರ ಕಾಲದಲ್ಲಿ ಪ್ರಭುಲಿಂಗ ಲೀಲೆ ಆನೆ ಮೇಲೆ ಇಟ್ಟು ಮೆರವಣಿಗೆ ಮಾಡ್ತಾರೆ. ಆ ಚಾಮರಸ ಬರೆದಿರುವಂಥ ಪ್ರಭುಲಿಂಗ ಲೀಲೆಯೊಳಗೆ ಈ ಚಾಮರಸ ಮಾಯಾ ಕೋಳಹಾಳ ಮದ್ದಳೆ ಬಾರಿಸ್ತಕ್ಕಂಥ ಅಲ್ಲಮ, ಅವನು ಹುಟ್ಟಿದ ಊರು ಬಳ್ಳೆಗಾವೆ. ಅಂದರೆ ಬಳ್ಳೆಗಾವೆ ತ್ರಿಪುರಾಂತಕೇಶ್ವರ ದೇವಾಲಯ ಅಂತ ಹೇಳ್ತೀವಿ. ಅಲ್ಲಿ ಇವನು ಮದ್ದಳೆಯನ್ನು ಬಾರಿಸ್ತಾ ಇದ್ದ ಅಲ್ಲಮ ಪ್ರಭು ಅನ್ನೋನು. ಅಲ್ಲಿ ಮಾಯೆ ಅವನನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಂಥ ಸಂದರ್ಭದೊಳಗೆ ಏನು ಶಿವ ಮತ್ತು ಪಾರ್ವತಿ ಏನು ಆ ಕಾರ್ಯಕ್ರಮ, ಅದರ ಒಂದು ರಸವತ್ತಾದಂಥ ಆ ಚಾಮರಸನ ಪ್ರಭುಲಿಂಗ ಲೀಲೆಯೊಳಗೆ ಆ ಕಥೆಯನ್ನು ಓದ್ತಾ ಹೋದರೆ ಇಲ್ಲಿ ನಡೆದು ಹೋದಂಥ ಘಟನೆಯನ್ನು ಆ ತ್ರಿಪುರಾಂತಕೇಶ್ವರ ದೇವಾಲಯದೊಳಗೆ ಅದನ್ನು ಚಿತ್ರೀಕರಣ ಮಾಡುವ ರೀತಿಯೊಳಗೆ ಅದನ್ನು ತನ್ನ ಪ್ರಭುಲಿಂಗ ಲೀಲೆಯೊಳಗೆ ಬರೆದು ತಿಳಿಸ್ತಾನ. ಅಂಥ ಮಹಾನ್ ಕವಿ ತಾನು ಹೇಳ್ಕೊತಾನ, ನಾನು ಹುಟ್ಟಿದ ಊರು ಗದಗಿನ ಹತ್ತಿರದಲ್ಲೇ ಇರುವಂಥ, ಹುಟ್ಟಿದೆಡೆ ಗದಗಿನ ಹತ್ತಿರ ನಾಗಣಾಪುರ ಅಂತ ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಉಲ್ಲೇಖ ಸಿಗ್ತಾ ಇದೆ. ಒಟ್ಟಾರೆ ಇಲ್ಲಿರ್ತಕ್ಕಂಥ ಈ ಪ್ರಾಚೀನ ಸ್ಮಾರಕವನ್ನು ಒಂದು 100 ವರ್ಷದಿಂದ ಜೀರ್ಣೋದ್ಧಾರ ಮಾಡಿ ಮಣ್ಣಿನ ಇದ್ದಂಥ ಈ ಸ್ಮಾರಕ ಒಳಗಡೆ ಒಂದು ಕಡೆ ನಾರಾಯಣ ದೇವರ ಮೂರ್ತಿ ಅದ, ಒಂದು ಕಡೆ ಮಾರುತಿ ಹನುಮಂತ ದೇವರ ಮೂರ್ತಿ ಅದ. ಇಲ್ಲಿರ್ತಕ್ಕಂಥ ಗಜಲಕ್ಷ್ಮಿ, ಈ ಊರಿನ ಪ್ರಾಚೀನತೆ, ಅಲ್ಲಿದ್ದ ಬಂದು ಇಲ್ಲಿ ಏನು ಅವ್ರು ನೆಲೆಸ್ಯಾರ, ಆ ಚಾಮರಸನ ಊರಿನವ್ರು ಇಲ್ಲಿ ಬಂದು ನೆಲೆಸಿದ್ದಕ್ಕೆ ಇದಕ್ಕೆ ಚಾಮರಸನ ನಾರಾಯಣಪುರ ಅಂತ ಏನು ಕರೀತಾರ. ಇದು ಒಂದು ಐತಿಹಾಸಿಕ ಒಂದು ಸ್ಮಾರಕ ಆಗಬೇಕು. ಇಲ್ಲೇ ಪ್ರವಾಸಿಗರು ಬಂದು ನೋಡಬೇಕು. ಈ ದಿಶೆಯೊಳಗೆ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರು ಇವತ್ತು ಪ್ರವಾಸೋದ್ಯಮ ಇಲಾಖೆಯ ಸಚಿವರಾಗಿ ಹಾಗೂ ಅನೇಕ ಪ್ರಾಚೀನ ಸ್ಮಾರಕಗಳನ್ನು ಏನು ಲಕ್ಕುಂಡಿಯೊಳಗೆ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಆಮೇಲೆ ಲಕ್ಕುಂಡಿಯ ಒಂದು ಗತವೈಭವವನ್ನು ತರ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಈ ಚಾಮರಸನ ಪ್ರಭುಲಿಂಗ ಲೀಲೆ ಬರೆದಿರುವಂಥ ನಾರಾಯಣಪುರನೂ ಸಹ ಒಂದು ಪ್ರವಾಸಿ ಸ್ಥಳ ಆಗಬೇಕು. ಆ ದಿಶೆಯೊಳಗೆ ಇಲ್ಲಿರ್ತಕ್ಕಂಥ ನಾಡದೇವ್ರ ಗುಡಿ ಮತ್ತು ಮಾರುತಿ ಗುಡಿ, ಇಲ್ಲಿರ್ತಕ್ಕಂಥ ಗಜಲಕ್ಷ್ಮಿ, ಇಲ್ಲಿರ್ತಕ್ಕಂಥ ದೀಪಮಾಲೆಯ ಕಂಬ, ಇಲ್ಲಿರ್ತಕ್ಕಂಥ ಶಾಸನಗಳು, ಇಲ್ಲಿ ಶಾಸನ ಅಥವಾ ಪ್ರಾಚೀನ ಸ್ಮಾರಕದ ಯಾವುದೇ ಅವಶೇಷಗಳು ದೊರೆಯದೇ ಇದ್ದರೂ ಈಗೇನು ನಾಗಣಾಪುರ ಅಂತ ಬೇಚಿರ ಗ್ರಾಮದ ಅಲ್ಲಿ ಹೋಗಿ ಅಧ್ಯಯನ ಮಾಡಿದಾಗ
ಈ ಚಾಮರಸ ಹುಟ್ಟಿದ ಊರು ನಾಗಣಾಪುರ ಗದಗಿನ ಹತ್ತಿರಕ್ಕೆ ಬರುತ್ತೆ. ಅದು ಇಲ್ಲಿ ಬೆಟಗೇರಿಯಿಂದ ಮುಂದೆ ಬಂದ್ರೆ ಅದಕ್ಕೆ ಎಷ್ಟು ಕೊಳಗದ ಏನು ಜೋಳ ಬೆಳೆತಕ್ಕಂಥ ಹೊಲವನ್ನು ಕೊಟ್ಟಿದ್ರು, ಉಂಬಳಿಯಾಗಿ ಮಾನ್ಯ ಮಾಡಿದ್ರು ಅನ್ನುವಂಥ ಶಾಸನ ಸುಧಾ ಸಿಕ್ಕಿದೆ. ಒಟ್ಟಾರೆ ಈ ಚಾಮರಸನ ಊರು ನಾರಾಯಣಪುರ ನೋಡುವಂಥ ಒಂದು ಪ್ರವಾಸಿ ಸ್ಥಳ ಅಭಿವೃದ್ಧಿಪಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ಏನು ತಾವು ವೀಕ್ಷಕರು ಇತಿಹಾಸದ ಬಗ್ಗೆ ಆಸಕ್ತಿ ಹೊಂದಿದ್ರೆ, ಈ ಚಾಮರಸನ ಊರು ನೋಡಬೇಕು ಅನ್ನೋಂಗಿದ್ರೆ ತಾವು ಬಂದು ಈ ಗದಗಿನ ಪಕ್ಕದಲ್ಲೇ ಇರ್ತಕ್ಕಂಥ ನಾರಾಯಣಪುರದ ನಾಡದೇವ್ರ ಗುಡಿಯನ್ನು ತಾವು ವೀಕ್ಷಿಸಬೇಕು. ಜೊತೆಗೆ ಇಲ್ಲಿರ್ತಕ್ಕಂಥ ಐತಿಹ್ಯದ ಪ್ರಕಾರ ಚಾಮರಸ ಇಲ್ಲಿ ಪಕ್ಕದ ಊರು ಕೋಟುಂಚಿಗೆ ಅಂತ ಕರೀತಾರೆ. ಅಲ್ಲಿ ಸುಧಾ ಒಂದು ಸೋಮೇಶ್ವರ ಗುಡಿ ಇದೆ. ಆ ಸೋಮೇಶ್ವರ ಗುಡಿಯಲ್ಲಿ ಸಹ ಅವನು ಅಲ್ಲಿ ಕುಂತು ಬರಿತಾ ಇದ್ದ ಅನ್ನೋದನ್ನು ಹೇಳ್ತಾರೆ. ಒಟ್ಟಾರೆ ಚಾಮರಸನ ಊರು ನಾರಾಯಣಪುರ ಅಂತ ಏನು ನಾವು ಹೇಳ್ತೀವಿ, ಗದಗ ಜಿಲ್ಲೆಯ ಗದಗ ತಾಲೂಕಿನ ಒಂದು ಪ್ರಾಚೀನ ಸ್ಮಾರಕ. ಇಲ್ಲಿರ್ತಕ್ಕಂಥ ಕೋಟುಂಚಿಗೆಯಲ್ಲಿರ್ತಕ್ಕಂಥ ಅನೇಕ ಪ್ರಾಚೀನ ಸ್ಮಾರಕಗಳು, ನಾರಾಯಣಪುರದಲ್ಲಿರುವಂಥ ನಾಡದೇವ್ರ ಗುಡಿ, ಈ ಪ್ರಾಚೀನ ಸ್ಮಾರಕಗಳು ಅಭಿವೃದ್ಧಿ ಆಗಬೇಕು ಅಂಥೇಳಿ ತಮ್ಮಲ್ಲಿ ಏನು ಮಾನ್ಯ ಸಚಿವರು ಎಚ್ ಕೆ ಪಾಟೀಲ್ ಗಮನಿಸ್ಬೇಕಂತೇಳಿ ನನಗೆ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೀನಿ. ಬನ್ನಿ. ಇದು 1992ರಲ್ಲಿ ಇದು ಕಟ್ಟಿರೋದ ಅಥವಾ ಜೀರ್ಣೋದ್ಧಾರ ಮಾಡಿ? ಜೀರ್ಣೋದ್ಧಾರ. ಇದೆಲ್ಲ ಹಳೇದೇ ಅಲ್ಲ? 100 ವರ್ಷದ್ದೆಲ್ಲ. ಇದೆಷ್ಟು? ಇದೆಲ್ಲ ಕಟ್ಟಿಗೆ ನಂತರ ಮೊದಲು ಕರೆ ಕಲ್ಲಿಂದ ಇರ್ತಂಥದ್ದು, ಅದೆಲ್ಲ ಹೋಗ್ಬಿಟ್ಟಿದಾವ. ಸೊ ಇದು ಗಜಲಕ್ಷ್ಮಿಯ ಒಂದು ಉಬ್ಬು ಶಿಲ್ಪ. ಇದು ಹಾ ಬಹುಶಃ ಸ್ಥಳೀಯವಾಗಿ ದೊರೆತಂತಹ ಪ್ರತಿಯೊಂದು ಗ್ರಾಮದ ಒಳಗ ತಾವು ಬಂದ್ರೆ ಗಜಲಕ್ಷ್ಮಿ ಇದ್ದೇ ಇರ್ತಾಳೆ. ಗ್ರಾಮದೊಳಗ ಯಾವುದೇ ಊರಿಗೆ ಹೋದ್ರೆ ಒಂದು ಅಕ್ಷಿ ಬಾಗಲ ಅಂತ ಇರುತ್ತೆ, ಅಲ್ಲಿ ಬ್ರಹ್ಮದೇವರ ಒಂದು ಬರ್ಮಪ್ಪನ ಮೂರ್ತಿ ಇರ್ತದೆ. ಅಕ್ಷಿ ಒಳಗೆ ಹೋದ ತಕ್ಷಣ ನಿಮ್ಗೆ ಕಣ್ಣಿಗೆ ಬೀಳುವುದೇ ಗಜಲಕ್ಷ್ಮಿ. ಅದರ ನಂತರ ಗುಡಿಯೊಳಗೆ ಈಶ್ವರ ಇರ್ತದೆ, ನಾಡದೇವ್ರು ಇರ್ತದೆ, ಅದ್ರ ಜೊತೆಗೆ ಸಪ್ತ ಮಾತೃಕೆಯರು, ನಂತರ ಗಣಪತಿ ವಿಗ್ರಹ ಇದ್ದೇ ಇರ್ತದೆ. ಈ ದಿಶೆಯೊಳಗೆ ಪ್ರತಿಯೊಂದು ಊರಿನ ಪ್ರಾಚೀನ ಸ್ಮಾರಕಗಳನ್ನು ನಾವು ನೋಡ್ಲಿಕ್ಕೆ ಹೋದಾಗ ಊರ ಅಗಸಿಯೊಳಗೆ ಪ್ರಪ್ರಥಮವಾಗಿ ಭೇಟಿಯಾಗುವಂಥ ದೇವರು ಬ್ರಹ್ಮದೇವರು ಅಥವಾ ಬರ್ಮಪ್ಪ ಅಂತ ತಿಳ್ಕೊಂಡು ಮುಂದೆ ಪ್ರತಿಯೊಂದು ಊರಿನೊಳಗೆ ಯಾವ್ಯಾವ ಪ್ರಾಚೀನ ಸ್ಮಾರಕ ಇರ್ತಾವೆ ಅನ್ನೋದನ್ನು ಪಟ್ಟಿಯನ್ನು ನಾವು ನೋಡ್ತಾ ಹೋದರೆ, ಇಲ್ಲಿರ್ತಕ್ಕಂಥ ಈ ನಾರಾಯಣಪುರದಲ್ಲಿ ನಾಡದೇವ್ರ ಗುಡಿ ಅಂತ ಏನು ಕರಿತೀವಿ, ಇಲ್ಲಿರ್ತಕ್ಕಂಥ ಮಾರುತಿಯನ್ನು ತಾವು ಗಮನಿಸ್ಬೋದು. ಈ ನಾಡದೇವ್ರ ಗುಡಿಯೊಳಗೆ ಇಲ್ಲೇ ಒಂದು ಕಡೆ ಮಾರುತಿ ಇದ್ದಾರೆ, ಮೂರ್ತಿ ವಿಗ್ರಹ ಇದೆ, ಆ ಕಡೆ ನಾಡದೇವ್ರ ಮೂರ್ತಿ ಇದೆ. ಇಲ್ಲಿರ್ತಕ್ಕಂಥ ನಾಡದೇವ್ರ ಮೂರ್ತಿಯನ್ನು ತಾವು ಗಮನಿಸಿದರೆ ಕೆಳಗಡೆ ಗರುಡ ಪೀಠ ಇದೆ, ಗರುಡ ಇದ್ದಾನೆ. ಈ ಗರುಡ ಪೀಠದ ಮೇಲಿರ್ತಕ್ಕಂಥ ನಾಡದೇವ್ರ ಮೂರ್ತಿಯನ್ನು ತಾವು ನೋಡಿದಾಗ ಸಮಭಂಗಿಯಲ್ಲಿ ನಿಂತ್ಕೊಂಡಿರುವಂಥ ನಾರಾಯಣನ ಒಂದು ಕೈಯೊಳಗೆ ಗದೆ ಇದೆ, ಒಂದು ಕೈಯನ್ನು ಟೊಂಕದ ಮೇಲೆ ಇಟ್ಕೊಂಡಿದ್ದಾನೆ. ಇಲ್ಲಿ ಒಬ್ಬ ಸೇವಕ ಇದ್ದಾನೆ, ಇಲ್ಲಿ ಚಾಮರದಾರಿ ಇದ್ದಾಳೆ. ಇಲ್ಲಿರ್ತಕ್ಕಂಥ ಪ್ರಭಾವಳಿಯೊಳಗೆ ನೀವು ತಾವು ನೋಡ್ತೀರಿ ದಶಾವತಾರವನ್ನು ಕೆತ್ತಿದ್ದಾನೆ. ಇಲ್ಲಿ ಮತ್ಸ್ಯಾವತಾರ, ಕೂರ್ಮ ಅವತಾರ, ಇಲ್ಲಿರ್ತಕ್ಕಂಥ ದಶಾವತಾರವನ್ನು ತಾವು ಗಮನಿಸಿದಾಗ ಒಂದು ಕೈಯೊಳಗೆ ಗದೆ, ಒಂದು ಕೈಯೊಳಗೆ ನಡುವಿನ ಮೇಲೆ ಕೈ ಇಟ್ಕೊಂಡಿರುವಂಥ ನಾರಾಯಣದೇವರು, ಒಂದು ಕೈಯೊಳಗೆ ಶಂಖ ಚಕ್ರ ಇದೆ. ಇಲ್ಲಿ ಚಕ್ರ ಇದ್ದರೆ ಇಲ್ಲಿ ಶಂಖ ಇದೆ. ಒಟ್ಟಾರೆ ಈ ನಾಡದೇವ್ರ ಮೂರ್ತಿಯನ್ನು ನೋಡಿದಾಗ ಇಲ್ಲಿರ್ತಕ್ಕಂಥ ಕಲಾತ್ಮಕ ಕೆತ್ತನೆ ಅಂತ ತಾವು ಗಮನಿಸಿದಾಗ ಚಾಮರಸನ ಕಾಲದ ಈ ನಾಡದೇವರು, ಇಲ್ಲಿ ಸಹ ನಾಡದೇವರು ಇರುವುದು ಪ್ರಾಮುಖ್ಯ ವಿಷಯ. ಯಾಕಂದರೆ ಕವಿ ಕುಮಾರವ್ಯಾಸ ಬರೆದಿರುವುದು ಗದಗಿನ ಭಾರತ, ಗದಗಿನ ವೀರನಾರಾಯಣದೇವ್ರ ಗುಡಿಯಲ್ಲಿ. ಆದರೆ ಈ ಚಾಮರಸ ಬರೆದಿರುವಂಥದ್ದು ಈ ನಾರಾಯಣಪುರದಲ್ಲಿರುವಂಥ ಈ ನಾಡದೇವರ ವಿಗ್ರಹ ಮುಂದೆ ಬರೆದಿದ್ದಾನೆ ಅನ್ನುವಂಥ ಒಂದು ಏನು ನಾವು ಐತಿಹಾಸಿಕ ಸಂಗತಿಯನ್ನು ಗಮನಿಸ್ತೀವಿ. ಈ ಚಾಮರಸ ಕುಮಾರವ್ಯಾಸನ ಸಮಕಾಲೀನ ಅಂತ ಹೇಳ್ತಾ ಒಟ್ಟಾರೆ ಈ ಅಪೂರ್ವವಾದಂಥ ಶಿಲ್ಪವನ್ನು ತಾವು ನೋಡಲಿಕ್ಕೆ ಬರಬೇಕು. ಇದು ಒಂದು ಪ್ರಾಚೀನ ಸ್ಮಾರಕ. ಪ್ರಾಚ್ಯ ವಸ್ತು ಇಲಾಖೆಯವರು ಇದರ ಬಗ್ಗೆ ಗಮನಿಸಿ ಇದನ್ನು ಒಂದು ಸ್ಮಾರಕ ಪ್ರವಾಸಿ ಸ್ಥಳವನ್ನಾಗಿ ಮಾಡಬೇಕು ಅಂತ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಮಗೆ ಇಲ್ಲಿ ಇರುವಂಥ ಪ್ರತಿಮಾಶಾಸ್ತ್ರದ ಪ್ರಕಾರ, ಅಂದರೆ ಐಕ್ನಾಗ್ರಫಿ ಅಂತ ಕರಿತೀವಿ, ಈ ಐಕ್ನಾಗ್ರಫಿಯ ಪ್ರಕಾರ ಇದರ ಅಧ್ಯಯನ ಆಗಬೇಕು, ಇದು ಪುಸ್ತಕದ ರೂಪದಲ್ಲಿ ಬರಬೇಕು ಅಂತ ಹೇಳ್ತಾ ಒಟ್ಟಾರೆ ನಾರಾಯಣಪುರ ಕವಿ ಚಾಮರಸನ ಊರು ಪ್ರವಾಸಿ ಸ್ಥಳ ಆಗಬೇಕು ಅಂಥೇಳಿ ತಮ್ಮಲ್ಲಿ ಪ್ರಾರ್ಥನೆ.
ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ